Good morning, students. Welcome to your social science class. See, in the previous class, we discussed about the different types of soils, isn't it? Red soil, block soil, lateral soils, and the coastal alluvial soil. So today, we are going to discuss about natural vegetation. See, the various kinds of plants and the various kinds of trees which are growing naturally, those are called as a natural vegetation. ಏನು ಸ್ವಾಭಾವಿಕವಾಗಿ ಮಳೆಯ ಒಂದು ಹೆಲ್ಪಿಂದ ತಾವೇ ಏನು ಮರಗಿಡಗಳು ಬೆಳ್ಕೊಳ್ತೀವಿ ಅದನ್ನು ನಾವು ನ್ಯಾಚುರಲ್ ವೆಜಿಟೇಷನ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ದ ನ್ಯಾಚುರಲ್ ವೆಜಿಟೇಷನ್ ದಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನಿಗೆ ಆ ಒಂದು ಅರಣ್ಯ ಸಂಪತ್ತು ಅಂತ ನಾವು ಕರಿತೀವಿ, ಅದು ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ದೇ ಆರ್ ಪ್ರೊವೈಡಿಂಗ್ ಟಿಂಬರ್, ದೇ ಆರ್ ಪ್ರೊವೈಡಿಂಗ್ ಈವನ್ ದ ಸ್ಪೈಸಿ ಥಿಂಗ್ಸ್, ಈವನ್ ದೇ ಆರ್ ಗಿವಿಂಗ್ ದ ಶೆಲ್ಟರ್ ಫಾರ್ ದ ವೈಲ್ಡ್ ಅನಿಮಲ್ಸ್ ಆಲ್ಸೋ. ಪ್ರಾಣಿಗಳಿಗೆ ಒಂದು ಆಶ್ರಯನ ಕೊಡುತ್ತೆ. ಆ್ಯಂಡ್ ಈವನ್ ದ ಟ್ರೀಸ್ ಆರ್ ಹೆಲ್ಪ್ಫುಲ್ ಫಾರ್ ದ ರೇನ್ಫಾಲ್. ಮಳೆ ಬರಬೇಕು ಅಂದರೂ ನಮ್ಗೆ ಅರಣ್ಯ ಸಂಪತ್ತು ಇರಲೇಬೇಕು. ಸೊ ಆ್ಯಂಡ್ ದೇ ಆರ್ ಬ್ಯಾಲೆನ್ಸಿಂಗ್ ದ ಎಕೊಲಾಜಿಕಲ್ ಬ್ಯಾಲೆನ್ಸ್ ಆಲ್ಸೋ. ದೇ ಆರ್ ಹೆಲ್ಪ್ಫುಲ್ ಇನ್ ದ ಎಕೊಲಾಜಿಕಲ್ ಬ್ಯಾಲೆನ್ಸ್ ಆಲ್ಸೋ. ಯಾಕಂದರೆ ನಾವು ಮನುಷ್ಯರು ಊರಲ್ಲಿ ಜೀವನ ಮಾಡ್ತೀವಿ, ಪ್ರಾಣಿ ಪಕ್ಷಿಗಳು ಕಾಡಲ್ಲಿ ಜೀವನ ಮಾಡ್ತವೆ. ಸೊ ಆ ಪ್ರಾಣಿ ಪಕ್ಷಿಗಳು ಕಾಡಲ್ಲಿ ಇರಬೇಕು ಅಂದರೆ ಅವರಿಗೆ ಮರಗಿಡಗಳ ಒಂದು ಆಶ್ರಯ ಬೇಕೇ ಬೇಕು. ಹಾಗಾಗಿ ಏನಿದು ಫಾರೆಸ್ಟ್ ಅಂತ ಹೇಳ್ತೀವಿ ಅಥವಾ ನ್ಯಾಚುರಲ್ ವೆಜಿಟೇಷನ್ ಅಂತ ಹೇಳ್ತೀವಿ, ಅದು ಹೆಲ್ಪ್ಫುಲ್ ಮಾಡ್ತಾ ಇದೆ ಏನು ಎಕೊಲಾಜಿಕಲ್ ಬ್ಯಾಲೆನ್ಸ್ ಮಾಡೋದಕ್ಕೆ. ಆ್ಯಂಡ್ ಇಟ್ ಈಸ್ ಯೂಸ್ಫುಲ್ ಫಾರ್ ಟೂರಿಸಮ್ ಆಲ್ಸೋ. ದ ಪೀಪಲ್ ವೆನ್ ದೇ ಆರ್ ಗೆಟಿಂಗ್ ಬೋರ್ ದೇ ಆರ್ ಗೋಯಿಂಗ್ ಟು ಬಿ ವಿಸಿಟ್ ದ ಫಾರೆಸ್ಟ್ ಏರಿಯಾಸ್. ತುಂಬ ಒಂದು ನೋಡೋದಕ್ಕೆ ಖುಷಿಯಾಗುತ್ತೆ. ಎಲ್ಲ ಕಡೆ ಹಸಿರು ಇರುತ್ತೆ, ಮರ ಗಿಡಗಳು, ಟೈಪ್ಸ್ ಆಫ್ ಬರ್ಡ್ಸ್ ಇರುತ್ತೆ, ಟೈಪ್ಸ್ ಆಫ್ ಎನಿಮಲ್ಸ್ ಇರುತ್ತೆ. ಹಾಗಾಗಿ ಈವನ್ ದ ಟೂರಿಸಮ್ಗೂ ಸಹ ಇದು ಹೆಲ್ಪ್ ಮಾಡ್ತಾ ಇದೆ. ಆ್ಯಂಡ್ ಈವನ್ ದೇ ಆರ್ ಗಿವಿಂಗ್ ದ ರಾ ಮೆಟೀರಿಯಲ್ಸ್ ಫಾರ್ ದ ಫ್ಯಾಕ್ಟ್ರೀಸ್, ಟಿಂಬರ್, ಮರ ಮುಟ್ಟುಗಳನ್ನು ಫ್ಯಾಕ್ಟ್ರಿಗಳಿಗೆ ಕೊಡುತ್ತೆ. ಅದರಿಂದ ನಾವು ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಮಾಡ್ಬೋದು. ಹೀಗಾಗಿ ಮಲ್ಟಿ ಯೂಸರ್ಸ್. ಸೊ ನ್ಯಾಚುರಲ್ ವೆಜಿಟೇಷನ್ ಅಂತಿದೆ, ನಾವು ಲೀಸ್ ಮಾಡ್ಕೊಳ್ತಾ ಹೋದರೆ ಸಾಕಷ್ಟು ಅದರಿಂದ ಲಾಭಗಳನ್ನು ನಾವು ಪಡಿತಾ ಇದ್ದೀವಿ. ಅಲ್ಲಿ ಸಿಗುವಂತಹ ಕ್ವಾಲಿಟಿ ಇರುವಂತಹ ಟ್ರೀ ಏನಿದ್ದಾವೆ, ಎಸ್ಪೆಷಲಿ ಸ್ಯಾಂಡಲ್, ಟೀಕ್, ಮಹಾಗನಿ ಆ್ಯಂಡ್ ಬ್ಯಾನಿಯನ್ ಟ್ರೀಸ್, ದೇ ಆರ್ ಯೂಸ್ಫುಲ್ ಇನ್ ದ ವೇರಿಯಸ್ ವೇ. ಕನ್ಸ್ಟ್ರಕ್ಟಿಂಗ್ ವರ್ಕ್ ಆಗಿರ್ಬೋದು, ಮೇಕಿಂಗ್ ಅಪ್ ಪರ್ಫ್ಯೂಮ್ಸ್, ಸೋಪ್ಸ್, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಎಸ್ಪೆಷಲಿ ಸ್ಯಾಂಡಲ್. Sandal is one of the most important tree we are going to find in our Karnataka, and it is useful for making perfumes, soaps, and even the other things. And it is not only used in India, it is going to be export. ಸ್ಯಾಂಡಲಿಂದ ತಯಾರಾಗುವಂತಹ ವಸ್ತುಗಳೇನಿದ್ದಾವೆ ಅವು ವಿದೇಶಗಳಿಗೂ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕ ಈಸ್ ನೌನ್ ಆ್ಯಸ್ ಎ ಸ್ಯಾಂಡಲ್ವುಡ್. ನಮ್ಮ ಕರ್ನಾಟಕವನ್ನು ಯಾಕೆ ನಾವು ಸ್ಯಾಂಡಲ್ವುಡ್ ಅಂತ ಕರಿತೀವಿ ಅಂದರೆ, ಅಬೌಂಡೆಂಟ್ಲಿ ವಿ ಆರ್ ಹ್ಯಾವಿಂಗ್ ಸ್ಯಾಂಡಲ್ವುಡ್ ಟ್ರೀಸ್ ಹಿಯರ್, ಆ್ಯಂಡ್ ಬಿಕಾಸ್ ಆಫ್ ದಟ್ ವಿ ಆರ್ ಮೇಕಿಂಗ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಂಗ್ಸ್ ಇನ್ ದಟ್ ಸ್ಯಾಂಡಲ್ ಸೋಪ್, ಪರ್ಫ್ಯೂಮ್ಸ್, ಈವನ್ ಕರ್ವಿಂಗ್ಸ್, ಕೂಮ್ಸ್, ಐಡಲ್ಸ್, ಎವ್ರಿಥಿಂಗ್ ನಾವು ಒಂದು ಇದರಿಂದ ಮಾಡ್ತಾ ಇರೋದ್ರಿಂದ, ಆ್ಯಂಡ್ ಈವನ್ ವಿ ಆರ್ ಎಕ್ಸ್ಪೋರ್ಟಿಂಗ್ ದ್ಯಾಟ್ ಒನ್. ಹೊರದೇಶಗಳಿಗೂ ಕಳಿಸ್ತಾ ಇರೋದ್ರಿಂದ ನಮ್ಮ ಕರ್ನಾಟಕವನ್ನು ನಾವು ಸ್ಯಾಂಡಲ್ವುಡ್ ಅಂತೇಳಿ ಕರಿತೀವಿ. And in natural vegetations, we are going to divide into 4 types, that is evergreen forest, deciduous forest, mixed forest, and grassland. See, first we will discuss about evergreen forest. See, evergreen forest means where we are going to get more than 250 centimeters of rain, there we are going to get a evergreen forest. ಇಲ್ಲಿ ನಾವು evergreen forest, ಸಹ್ಯಾದ್ರಿ ಬೆಟ್ಟಗಳು ಅಥವಾ ಏನು ಮಲೆನಾಡಿನ ಅರಣ್ಯಗಳನ್ನು ನಾವು ನೋಡ್ತೀವಿ, ಅಲ್ಲಿ ಮೋರ್ ದ್ಯಾನ್ 250 ಸೆಂಟಿಮೀಟರ್ನ ಜಾಸ್ತಿ ಮಳೆ ಬೀಳ್ತಾ ಇರುತ್ತೆ. ಆ್ಯಂಡ್ ದೇ ಆರ್ ವೆರಿ ಡೆನ್ಸಿ ಆ್ಯಂಡ್ ದೇ ಆರ್ ವೆರಿ ಕ್ಲೋಸ್. ಈವನ್ ದ ಸನ್ಲೈಟ್ ಇಸ್ ನಾಟ್ ಗೋಯಿಂಗ್ ಟು ರೀಚ್ ದ ಅರ್ತ್. ಆ ಸೂರ್ಯನ ಕಿರಣಗಳು ಭೂಮಿಯನ್ನು ಮುಟ್ಟೋದಿಲ್ಲ. ಚಪ್ರ ಹಾಕಿದಾಗ ಹೇಗಿರುತ್ತಲ್ಲ, ಚಪ್ರ ಹಾಕಿದರೆ ಸೂರ್ಯನ ಕಿರಣ ಬೀಳುತ್ತಾ ಇಲ್ಲ. ಹಾಗೆ ದ ಎವರ್ಗ್ರೀನ್ ಫಾರೆಸ್ಟ್ ಆರ್ ವೆರಿ ಕ್ಲೋಸ್ ಆ್ಯಂಡ್ ವೆರಿ ಥಿಕ್ ಆ್ಯಂಡ್ ವೆರಿ ಡೆನ್ಸಿ. ದಟ್ಸ್ ವೈ ಈವನ್ ದ ಸನ್ಲೈಟ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ರೀಚ್ ದ ಅರ್ತ್. That's why that is called as an evergreen forest. And in that forest we are going to get rosewood, mahogany, teak, even neem, banyan, hebbal. So such kind of important trees we are going to get in evergreen forest. And this kind of forest we are going to find, and even we are going to find the spices, cardamom, cinnamoms, and cloves, and medical herbs also we are going to get in evergreen forest. So evergreen forest means where we are going to get more than 250 centimeters of rain, there we are going to get evergreen forests, and they are very densy and very close. That's why even the sunrise is not going to reach the earth. So types of trees we are going to find there, that is rosewood, mahogany, pino, teak,
teak, herbals, banyan and others. And even the spicy things, cardamom, cinnamon, cloves and herbal, medical herbal trees also we are going to find there. And where we are going to get this kind of trees means Uttara Kannada, Dakshin Kannada, Shivamogga, Hasana, Chikmagaluru, Kodagu and Chamarajanagar districts. Uttara Kannada, Dakshin Kannada, Udupi, Hasana, Chamarajanagar, Kodagu, these places we are going to get evergreen forests. So next is deciduous forest. See, here we are going to get such a kind of trees. That is, at the time of winter, because of less of moisture, they are going to be lose their leaves, and at the time of March, once again, the new leaves are going to be grow. This the special characteristics of the deciduous forest. ಅಂದರೆ deciduous ಫಾರೆಸ್ಟ್ ಅಲ್ಲಿ ಇರುವಂತಹ ಮರಗಳು ಚಳಿಗಾಲದಲ್ಲಿ ಎಲ್ಲ ತಮ್ಮ ಎಲೆಗಳನ್ನು ಉದುರಿಸ್ಬಿಟ್ಟು ಮಾರ್ಚ್ ತಿಂಗಳಲ್ಲಿ ಹೊಸ ಎಲೆಗಳನ್ನು ಪಡಿತವೆ. And this kind of forest we are going to get, where we are going to get 60 to 120 centimeters of rain, that area is going to be experienced deciduous forests. And here also we are going to get teak, neem, mango, jack and very important sandal and bamboo trees. ಸೊ ತುಂಬ ಬೆಲೆ ಬಾಳುವಂಥ ಸ್ಯಾಂಡಲು ಸಹ ನಮಗೆ ಸಿಗೋದೆ ಡೆಸಿಡಸ್ ಫಾರೆಸ್ಟಲ್ಲಿ. ಆ್ಯಂಡ್ ಎಲ್ಲೆಲ್ಲಿ ಈ ಥರದ ಫಾರೆಸ್ಟ್ಗಳು ಸಿಗುತ್ತೆ ಅಂದರೆ ತುಮಕೂರು, ಚಾಮರಾಜನಗರ್, ಮೈಸೂರು, ಮಂಡ್ಯ, ಕೋಲಾರ, ಈವನ್ ಚಿಕ್ಕಮಗಳೂರು, ಚಾಮರಾಜನಗರ್ ಆ್ಯಂಡ್ ಅದರ್ ರೂರಲ್ ಡಿಸ್ಟ್ರಿಕ್ಸ್ ಆಫ್ ಬೆಂಗಳೂರು. ಈವನ್ ದ ರೂರಲ್ ಡಿಸ್ಟ್ರಿಕ್ ಆದಂಥ ಬೆಂಗಳೂರಲ್ಲೂ ಸಹ ನಮಗೆ ಸುತ್ತ ಬಾರ್ಡರಲ್ಲಿ ಈ ಡೆಸಿಡಸ್ ಫಾರೆಸ್ಟನ್ನು ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇಲ್ಲಿ ಬೆಳೆಯುವಂಥ ಮರಗಳು ನಾನು ಆಗಲೇ ಹೇಳಿದೆ, ಟೀಕ್, ಕಿನೋ, neem, mango, jack, sandal, bamboo, even jackfruits, plane and other plant trees. So next we will discuss about mixed forest. Mixed forest means nothing but the evergreen forest and also deciduous forest. Because here we are going to get 120 to 150 centimeters of rainfall. 120 ರಿಂದ 150 ಸೆಂಟಿಮೀಟರ್ ಮಳೆ ಆಗೋದ್ರಿಂದ ಇಲ್ಲಿ ನಮಗೆ ಎರಡೂ ಥರದ ಅರಣ್ಯಗಳು ಸಿಗುತ್ತೆ. Even we are going to experience evergreen forest also and deciduous forest also. Type of trees, that is teak, eno, mahogany and axes are found. And the place where we are going to get the mixed forest means that is Udupi, Uttara Kannada, Dakshin Kannada, Kodagu and even Hasana, Sakleshpura. These places we are going to get mixed forest. Mixed forest means in that place we are going to get 120 to 150 centimeters of rain, and in that place we are going to get even the evergreen forest trees also and deciduous forest trees also. And that mixed forest we are going to found in Udupi, Dakshin Kannada, Uttara Kannada, Hasana, Kodagu and Sakleshpur. Types of trees: teak, kino, mahogany, axle. Even we are going to get banyan, hebbalasu, jack and other cocoa and other types of trees. So next we will discuss about grassland and shrubs and also animal resource in the next class. So take the points, make a note and read in your home. Thank you.